ಎಲ್ಲರಿಗೂ ನಮಸ್ಕಾರ. ನಾನು ವೀಣಾ, ಬೆಂಗಳೂರು ನಗರ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೀನಿ. ನಾನು ಪರಸ್ಪರ ರಾಜ್ಯ ಸಂಚಾಲಕರ ತಂಡದಲ್ಲಿ ನನ್ನ ಒಂದು ಕರ್ತವ್ಯನ ನಿರ್ವಹಿಸ್ತಾ ಇದ್ದೀನಿ. ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಭಾಗ ಪರಸ್ಪರ ಪ್ರವಾಸಿ ವಿಭಾಗ. ಈ ಪ್ರವಾಸಿ ವಿಭಾಗದ ಬಗ್ಗೆ ಹೇಳಬೇಕು ಅಂತಂದರೆ, ಮನುಷ್ಯನ ಜೀವನದಲ್ಲಿ ಇರುವ ಎಲ್ಲ ಥರದ ಒತ್ತಡಗಳನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಅದ್ಭುತ ಶಕ್ತಿ ಇರೋದು ಈ ಪ್ರವಾಸಿ ವಿಭಾಗಕ್ಕೆ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ, ಇವತ್ತಿನ ಒಂದು ಜೀವನ ಶೈಲಿಯಲ್ಲಿ ನಾವು ಸಾಕಷ್ಟು ಒತ್ತಡಗಳನ್ನು ಫೇಸ್ ಮಾಡ್ತಾ ಇದ್ದೀವಿ. ಒಂದು ಕಮಿಟ್ಮೆಂಟ್ಸ್ ಆಗಿರ್ಬೋದು, ಫ್ಯಾಮಿಲಿ ಕಮಿಟ್ಮೆಂಟ್ ಆಗಿರ್ಬೋದು, ಫಿನಾನ್ಷಿಯಲ್ ಕಮಿಟ್ಮೆಂಟ್ ಆಗಿರ್ಬೋದು, ಕೆಲಸದ ಒತ್ತಡ ಆಗಿರ್ಬೋದು, ಈ ಥರ ಸಾಕಷ್ಟು ಹಲವಾರು ಒತ್ತಡಗಳನ್ನ ನಾವು ಫೇಸ್ ಮಾಡ್ತಾ ಇರ್ತೀವಿ. ಈ ಥರ ಒಂದು ಜೀವನದಲ್ಲಿ ನಾವು ಒಂದು ದಿನ ಅಥವಾ 2 ದಿನ ಅಥವಾ ಒಂದು ಅನುಕೂಲಕ್ಕೆ ಅವರ ಒಂದು ಶಕ್ತಿ ಅನುಸಾರವಾಗಿ ಅವರು ಯಾವುದೇ ಥರ ಒಂದು ಪ್ರವಾಸಕ್ಕೆ ಭೇಟಿ ನೀಡಿದಾಗ ಅವರ ಒಂದು 90% ಅಷ್ಟು ಒತ್ತಡಗಳನ್ನ ಅಲ್ಲಿ ಮರೆಯುವಂಥ ಒಂದು ಶಕ್ತಿ ಅಲ್ಲಿ ಭಗವಂತ ಕೊಟ್ಟಿರ್ತಾನೆ. ಹಾಗಾಗಿ ಈ ಪ್ರವಾಸಿ ವಿಭಾಗಕ್ಕೆ ಅಷ್ಟೊಂದು ಶಕ್ತಿ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದೇ ರೀತಿಯಾಗಿ ನಾವು ನಮ್ಮ ಈ ಪರಸ್ಪರ ತಂಡದಲ್ಲಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಯಾವುದೇ ಒಂದು ಜಿಲ್ಲೆಗೆ ನಾವು ಹೋಗಿ ಭೇಟಿ ಕೊಟ್ಟರು ಅಥವಾ ಪ್ರವಾಸಿ ತಾಣಗಳಿಗೆ ಭೇಟಿ ಕೊಟ್ಟರು ಸಹ ಅಲ್ಲಿರ್ತಕ್ಕಂಥವ್ರು ಬಂದು ನಮಗೆ ಸಹಾಯ ಮಾಡ್ತಾರೆ. ಒಂದು ರೂಮ್ ಅರೇಂಜ್ಮೆಂಟ್ ಮಾಡೋದ್ರಿಂದ ಹಿಡಿದು, ಒಂದು ದೇವಸ್ಥಾನದ ದರ್ಶನ ಮಾಡಿಸೋದ್ರಿಂದ ಹಿಡಿದು, ರೂಟು ಹೇಗೆ ಹೋಗಬೇಕು ಅಂತ ಹೇಳೋದ್ರಿಂದ ಹಿಡಿದು, ನಮಗೆ ಯಾವುದೇ ಥರ ಒಂದು ಸಹಾಯ ಬೇಕಾದರೂ ನಮ್ಮದೇ ಆದಂಥ ಒಂದು ಕುಟುಂಬ ಅನ್ನೋ ಒಂದು ಫೀಲು ನಮಗೆ ಬರುತ್ತೆ. ಆ ರೀತಿಯಾಗಿ ನಮಗೆ ಸಹಾಯನ ಮಾಡ್ತಾರೆ. ಹಾಗೆಯೇ ನಮ್ಮದೇ ಆದಂಥ ಒಂದು ಪ್ರವಾಸಿ ವೆಬ್ಸೈಟ್ ಸಹ ಇದೆ. ಆ ವೆಬ್ಸೈಟಲ್ಲಿ ನಾವು ಬಸ್ ಬುಕ್ಕಿಂಗ್ ಮಾಡೋದಾಗಿರ್ಬೋದು, ಫ್ಲೈಟ್ ಟಿಕೆಟ್ ಬುಕ್ಕಿಂಗು, ಟ್ರೈನ್ ಟಿಕೆಟ್ ಬುಕ್ಕಿಂಗು, ಇದನ್ನೆಲ್ಲ ಮಾಡಿದಾಗ ನಮ್ಮ ಒಂದು ಆದಾಯದ ಮೂಲ ಸಹ ನಮಗೆ ಹೆಚ್ಚಾಗುತ್ತೆ. ಈ ಥರದ ಒಂದು ಉನ್ನತವಾದ ಒಂದು ಒಳ್ಳೆಯ ಕೆಲಸಗಳನ್ನ ಈ ಪ್ರವಾಸಿ ವಿಭಾಗ ಮಾಡ್ತಾ ಇದೆ. ಈ ಒಂದು ವಿಭಾಗದಲ್ಲಿ 100% ಎಫರ್ಟ್ ಹಾಕಿ ನಾನು ಕೆಲಸ ಮಾಡೋದಕ್ಕೆ ಸದಾ ಸಿದ್ಧಳಾಗಿರ್ತೀನಿ ಅಂತ ಹೇಳ್ತಾ